ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವೇದಾಂತ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೊರಟಿದ್ದಾನಲ್ಲ, ಹಿಂಗಾಗಿ ನಾನು ಲಂಚ್ ಬಾಕ್ಸ್ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅಂತ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನಿಮಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನು ನೈಟ್ ಈ ರೀತಿ ನಾನು ಶೇಂಗಾ ಕಾಳು ಮತ್ತು ಬಾದಾಮನ್ನ ನೆನೆಸಿಟ್ಟಿದ್ದೆ. ಹಾಗೆ ಮಾರ್ನಿಂಗೇ ಎದ್ದು ಕೂಡಲೇ ನಾನು ವೇದಾಂತಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಬೋದ್ರ ಆಯ್ತಂತ ಅವನಿಗೆ ನಾನು ಸಜ್ಜಕ ರೆಡಿ ಮಾಡಿದ್ದೆ. ಹಾಗೆ ಸಜ್ಜಕಾನು ರೆಡಿ ಆಯಿತು. ಈಗ ನಿನ್ನೆ ನಾನು ನೈಟ್ ನೆನೆಸಿದ್ನೆಲ್ಲ ಅವು ಚೆನ್ನಾಗಿ ನೆನೆದಿದ್ದಾವೆ, ನೀವು ನೋಡ್ಬೋದು. ಶೇಂಗಾ ಕಾಳು ಒಂದು ಅರ್ಧ ಕಪ್ಪು, ಹಾಗೆ ಬಾದಾಮು ಒಂದು 10-12. ಮತ್ತು ಈಗ ನಾನು ಅವನ್ನ ಸಪ್ರೇಟಾಗಿ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಬಾದಾಮ್ದು ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಅವನಿಗೆ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತಲ್ಲ, ಹಿಂಗಾಗಿ ನಾನೇ ಬಿಡಿಸಿ ಹಾಕ್ತೀನಿ. ನೋಡ್ರಿ, ಈ ರೀತಿ ಇಡೋದ್ರಿಂದ ಮಕ್ಕಳಿಗೂ ಒಂದು ಹೆಲ್ದಿ ಫುಡ್ ಆಗಿರುತ್ತೆ. ಅದಕ್ಕೆ ಈ ರೀತಿ ನಾನು ಶೇಂಗಾನ ನೆನೆ ಇಟ್ಟಿದ್ದೀನಿ. ನಿನ್ನೆನೆ ನೀವು ನಾಳೆ ಏನು ಹಾಕಬೇಕು ಈ ರೀತಿ ಕನ್ಫ್ಯೂಷನ್ ಇರಬಾರ್ದಲ್ಲ. ಹಿಂದಿನ ದಿನಾನೇ ನೀವು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಈಸಿ ಆಗಿಬಿಡುತ್ತೆ. ಅದೇ ರೀತಿ ನಾನು ಎಲ್ಲಾನು ಈ ರೀತಿ ಸಿಪ್ಪೆ ಬಿಡಿಸಿಟ್ಕೊಂಡೆ. ಸಜ್ಜಕ ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಈಗ ಒಂದು ಮುಚ್ಚ ಕುದಿಲಿಕ್ಕೆ ಇಟ್ಟಿದ್ದೆ. ಇವಾಗ ನೋಡ್ಬೋದು ಚೆನ್ನಾಗಿ ರೆಡಿ ಆಗಿದೆ ಇವಾಗ ಸಜ್ಜಕಾನು. ಹಾಗೆ ನಾನು ಇದಕ್ಕೆ 4-5 ಏಲಕ್ಕಿ ಪೌಡ್ರನ್ನ ಜಜ್ಜಿಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ನಾನು ಈ ರೀತಿ ಮೊಳಕೆ ಬರ್ಸಿದ ಕಾಳು, ಮಡಿಕೆ ಕಾಳು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಇಡ್ತಾ ಇದ್ದೀನಿ. ಸಪ್ಪ ಆದರೆ ಅಷ್ಟು ರುಚಿ ಇರಲ್ಲ, ಹಿಂಗಾಗಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ಹಾಗೆಯೇ ಬಾಳೆಹಣ್ಣು ಮತ್ತು ಸೌತೆಕಾಯಿ ಸ್ಲೈಡ್ ಮಾಡಿಟ್ಟಿದ್ದೀನಿ. ಹಾಗೆ ಶೇಂಗಾ ಕಾಳು ಮತ್ತು ಬಾದಾಮು ಈ ರೀತಿ ಇಟ್ಟಿದ್ದೀನಿ. ಈ ರೀತಿ ಇಡೋದ್ರಿಂದ ಅವ್ರಿಗೆ ಯಾವ್ದು ಬೇಕೋ ಅದು ಈಸಿಯಾಗಿ ಆರಿಸ್ಕೊಂಡು ತಿಂತಾರೆ. ಅದನ್ನು ಇದು ಫಸ್ಟ್ ಡೇ ಅಲ್ವಾ, ನಾನು ಹಿಂಗಾಗಿ ಏನು ತಿಂತಾನೋ ಏನೋ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಆದರೂ ಅವನು ಸ್ಕೂಲಿಂದ ಬಂದಮೇಲೆ ಓಪನ್ ಮಾಡಿದ್ರೆ ಲಂಚ್ ಬಾಕ್ಸಲ್ಲಿ ಫುಲ್ ಹೆಂಗಿತ್ತು ಹಂಗಿತ್ತು. ಫಸ್ಟ್ ಡೇ ಅಲ್ವಾ, ಹಿಂಗಾಗಿ ಸರಿಯಾಗಿ ಏನು ತಿಂದರೂ ಇಲ್ಲ. ಹಾಗೆ ಇವಾಗ ವೇದಾಂತಿಗೆ ಲಂಚ್ ಬಾಕ್ಸು ರೆಡಿ ಆಯಿತು. ಮತ್ತು ಒಂದು ಬಾಟಲ್ ನೀರು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸಜ್ಜಕ ಮಾಡಿದ್ಮೇಲೆ ಸಜ್ಜಕ ಅವನಿಗೆ ಬ್ರಷ್ ಸ್ನಾನ ಮಾಡಿ ಅವನು ಇವಾಗ ತಿಂಡಿ ಮಾಡ್ತಾ ಇದ್ದಾನೆ. ಈ ರೀತಿ ನಾವು ಮನೇಲಿನ ಫುಲ್ ರೊಟ್ಟಿ ತುಂಬ ತಿನ್ನಿಸ್ತೀರ, ಅಲ್ಲಿ ಅವ್ರು ತಿಂತಾರೋ ಇಲ್ವೋ ಗೊತ್ತಿರಲ್ಲ, ಹಿಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಆ ರೀತಿ ಇಟ್ಟಿರ್ತೀನಿ. ಇಲ್ಲಿ ಟೈಮು 9 ಗಂಟೆ ಆಗಿತ್ತು, ಹಿಂಗಾಗಿ ಸ್ವಲ್ಪ ಮೊಬೈಲ್ ಹಚ್ಚಿ ಈ ರೀತಿ ನಾನು ತಿನ್ನಿಸ್ತಾ ಇದ್ದೆ. ವೇದಾಂತ್ ಇವಾಗ ರೆಡಿ ಆದ ನೋಡಿ. ಹಾಗೆ ಇಬ್ಬರು ಹೋಗಿದ್ವಿ ಸ್ಕೂಲ್ಗೆ ಬಿಡೋಕ್ಕೆ. ಇಲ್ಲಿ ಅವ್ರ ಟೀಚರ್ಸ್ ನಿಂತಿದ್ದು ಕೆಳಗಡೆನೆ. ಹಾಗೆ ಅವ್ರು ವೇದಾಂತನ ಬಿಟ್ಟು ಬಂದ್ವಿ. ಆಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ, ಅವ್ನು ಬಾಯ್ ಅಂತ ಹೇಳ್ದ. ಹಾಗೆ ಇಲ್ಲಿ ಮನೆಗೆ ಬರಬೇಕಾದ್ರೆ ಅಜಿಯೋದು ಡೆಲಿವರಿ ಬಂದಿತ್ತು, ಹಿಂಗಾಗಿ ಈ ರೀತಿ ನಾವು ಅಜಿಯೋದಲ್ಲಿ ಆರ್ಡರ್ ಮಾಡಿದ್ವಿ. ಹಿಂಗಾಗಿ ಡೆಲಿವರಿ ಬಾಯ್ ಫೋನ್ ಮಾಡಿದ್ದ, ಹಿಂಗಾಗಿ ಬೇಗ ಬಂದು ನೋಡಿದ್ವಿ. ವೇದಾಂತ್ಗೂ ಬಂದ ತಕ್ಷಣ ತೋರಿಸಿದ್ವಿ, ಅವನಿಗೂ ಖುಷಿ ಆಯಿತು. ಈಗ ಬಿಗ್ ಸೇಲ್ ಅಂತ ಆಫರ್ ಇದೆ, ನೀವು ಕೂಡ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಅಜಿಯೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತಾವೆ ನಿಮಗೆ. ಹಾಗೆ ನಾವು ಈ ರೀತಿ ಇಷ್ಟೊಂದು ಐಟಮ್ ತರಿಸಿದ್ವಿ. ಮತ್ತು ಮೈಕ್ರೋಫೋನು, ಟ್ರೈಪಾಡು, ಇಷ್ಟೊಂದೆಲ್ಲ ತರಿಸಿದ್ವಿ. ಎಲ್ಲನೂ ತುಂಬಾ ಸ್ವಲ್ಪ ಕಡಿಮೆ ದರದಲ್ಲಿ ಸಿಕ್ತು ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇದಾಂತ್ಗೆ ನಾನು ಲಂಚ್ ಬಾಕ್ಸ್ ಕಟ್ಟಿದ್ದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅದನ್ನು ಹಾಕ್ತೀನಿ. ಬೇರೆ ಮಕ್ಕಳು ಸ್ಕೂಲಿಗೆ ಹೋಗೋದು ನೋಡಿ ನಮ್ಮ ಪಾಪುನೇ ಯಾವಾಗ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಟೈಮ್ ಬಂದೇ ಬಿಡ್ತು. ಈಗ ಡೈಲಿ ವೇದಾಂತ್ ಒಂದೊಂದು ಹೊಸ ಥರದ ಲಂಚ್ ಬಾಕ್ಸು ರೆಡಿ ಮಾಡಬೇಕು. ಹಾಗೆ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.